ಹಾಗೇನೆ ಧರ್ಮಸ್ಥಳದ ಹುಂಡಿ ಬಗ್ಗೆ ಲೆಕ್ಕ ಕೇಳಿದ ಹಾಗೇನೆ ಇತರೆ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಆದಾಯದ ಬಗ್ಗೆ ಲೆಕ್ಕ ಕೇಳಿದ್ರೆ ಆ ಸಮುದಾಯಗಳು ಕೂಡ ಹಿಂದೂಗಳಿದ್ದಷ್ಟೇ ತಾಳ್ಮೆಯಿಂದ ಇರ್ತಾರೆ. ನೀವು ಧರ್ಮಸ್ಥಳ ಇತ್ಯಾದಿ ಇತ್ಯಾದಿ ಆಮೇಲೆ ಮಾತನಾಡಿ, ಫಸ್ಟಿಂಗ್ ನನಗೆ ಇದಕ್ಕೆ ಅಕ್ಯುರೇಟ್ ಉತ್ತರ ಬೇಕು. ಒಂದು ಮಸೀದಿಯ ಒಂದು ಚರ್ಚ್ನ ಆದಾಯದ ಮೂಲದ ಲೆಕ್ಕ ಕೊಡಿ ಅಂತ ಹೇಳಿ ಹಿಂಗ್ ಯಾರಾದ್ರೂ ಕೇಳಿದ್ರೆ ಇಷ್ಟೇ ಸೌಜನ್ಯ ಇಷ್ಟೇ ತಾಳ್ಮೆ ಬೇರೆ ಸಮುದಾಯದಲ್ಲೂ ಇರುತ್ತಾ? ಮಾತುಗಳು ಎಷ್ಟೋ ಮುಂದೆ ಬರ್ತಾ ಇದೆ. ಕೇಳೋರು ಏನೇನೋ ಕೇಳ್ತಾರೆ, ಮಾತಾಡೋರು ಏನೇನೋ ಮಾತಾಡ್ತಾರೆ. ಇದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ಫಸ್ಟ್ ಆಫ್ ಆಲ್ ಬರ್ತಾ ಇಲ್ವಾ ಸರ್? ಅಷ್ಟೇ ಸಹನೆ ಇರುತ್ತಾ ಇಲ್ವಾ ಸಮುದಾಯದಲ್ಲಿ? ಬರ್ತೀನಿ. ಮೊದಲನೇದಾಗಿ ಕೆಜಿ ಬೋಪಯ್ಯನವರು ಫಾರ್ಮರ್ ಸ್ಪೀಕರ್, ತುಂಬಾ ಅಪಾರ ಗೌರವ ಅವ್ರಿಗೆ ಕಂಡ್ರೆ ನನಗೆ. ಅದೇ ಕ್ಷೇತ್ರದವರು, ಅಲ್ಲೇ ಮಡಿಕೇರಿದವರು ಅವರು. ಅಂದ್ರೆ ಅದು ಮಂಗಳೂರು ಪಕ್ಕದಲ್ಲೇ ಅಲ್ವಾ. ಸೌಜನ್ಯ ಕೊಲೆಗೆ ಅವರು ಆತ್ಮಹತ್ಯೆ ಅಂತಾರೆ. ಕರೆಕ್ಟ್ ಮಾಡಿದೆ. ಅವ್ರ ಅನನ್ಯ ಭಟ್ ವಿಚಾರಕ್ಕೆ ಸೌಜನ್ಯ ಅಂತ ನಾನು ಅಲ್ಲೇ ಆ ಕ್ಷಣ ಕರೆಕ್ಟ್ ಮಾಡಿದ್ದೀನಿ. ನೀವು ಫಸ್ಟ್ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟ ಆಮೇಲೆ ಬಾಲನ್ ಅವ್ರ ಬಗ್ಗೆ ಮಾತಾಡ್ತಿದ್ವಾಗ ನನ್ನ ಪ್ರಶ್ನೆಗೆ ನೀವು ಇನ್ನ ಉತ್ತರ ಕೊಟ್ಟಿಲ್ಲ. ಅಂತ ಹೇಳಿದ್ರೆ ಧರ್ಮಸ್ಥಳದ ಹುಂಡಿ ಕಾಸು ಕೇಳಿದ್ರೆ ಸಹನೆಯಿಂದ ಇರ್ತಾರೆ ಹಿಂದೂಗಳು. ಮಸೀದಿ ಚರ್ಚ್ನ ಆದಾಯದ ವಿಚಾರಕ್ಕೆ ಬಂದ್ರೆ ಸುಮ್ನೆ ಇರ್ತಾರ? ನೀವು 4 ಜನನು ಒಂದ್ ಕಡೆ, ನಾನು ಒಬ್ಬ ಈ ಕಡೆ. ಇಲ್ಲ ಸರ್, ನೀವು ನಮ್ ಕಡೆನೆ. ನಾನು ಅದಕ್ಕೆ ಶುರುನೇ ಹೇಳ್ಬಿಟ್ಟೆ. ಧರ್ಮಸ್ಥಳದ ಬಗ್ಗೆ ನಿಮಗೆ ಶ್ರದ್ಧೆ ಇಲ್ವಾ? ಧರ್ಮಸ್ಥಳದ ಬಗ್ಗೆ ನಿಮಗೆ ಶ್ರದ್ಧೆ ಇದೆ ಅಲ್ವಾ? ಬೇರೆ ಬೇರೆ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ಉತ್ತರ ಕೊಡಕ್ಕೆ ಅವಕಾಶ ಕೊಡ್ಬೇಕು. ನೀವು ಬಾಲನ್ ಅವರು ಈ ಡಿಬೇಟ್ ಬಂದಿಲ್ಲ, ಬರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಒನ್ ಸೈಡೆಡ್ ಆಗ್ತಾ ಇದೆ. ಅಯ್ಯೋ, ಅರ್ಥ ಮಾಡ್ಕೊಳ್ಳಿ. ಕುತ್ಕೊಂಡು ಐ ಡೋಂಟ್ ನೋ, ನೀವು ನಮ್ಮ ಡಿಬೇಟ್ ಎಷ್ಟು ಫಾಲೋ ಮಾಡಿದ್ರು. ನನಗೆ ಪ್ರಶ್ನೆ ನೀವು ಇಲ್ಲದೆ ಇರೋ ಎಲ್ಲ ಆರೋಪ ಮಾಡ್ಬಿಟ್ಟು ನಾನು ಸಹಿಸ್ಕೊಂಡೇ ಸುಮ್ಮನಿರ್ಲಿ. ರಜಾಕ್ ಅವರೇ, ಬಾಲನ್ ಅವರು PFI ಮೆಂಬರಾ? ಬಾಲನ್ ಅವರು SDPI ಮೆಂಬರಾ? ಕೇಸ್ ಬಂದ್ರೆ ಈಸ್ ಅನ್ ಅಡ್ವೊಕೇಟ್. ಈಗಲೂ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ಅಡ್ವೊಕೇಟ್ ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ಕೇವಲ PFI ಕೇಸಸ್ ಅನ್ನೇ ನೋಡ್ತೀವಿ. ನೀವು ಬಾಲನ್ ಅವ್ರ ಅಡ್ವೊಕೇಟ್ ಟೆರರಿಸ್ಟ್ ಅಂತ ಹೇಳ್ಬಿಟ್ರಲ್ಲ. ನೀವು ಅವ್ರ ವಕ್ತಾರರ? ನೀವು ಅವ್ರ ವಕ್ತಾರರ? ನಾನು ಕೇಳಿದ ಪ್ರಶ್ನೆ ಸಿಂಪಲ್. ಧರ್ಮಸ್ಥಳದ ವಿಚಾರದಲ್ಲಿ ಹಿಂದೂಗಳು ತಾಳ್ಮೆ ವಹಿಸಿದಂತೆ ಬೇರೆ ಸಮುದಾಯ ವಿಚಾರಕ್ಕೆ ಹೋಗಿದ್ರೆ ಇಷ್ಟೇ ತಾಳ್ಮೆ ಇರ್ತಿಲ್ಲ. ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಕೂತ್ಕೊಳ್ರಿ ಒಂದು ನಿಮಿಷ. ನನ್ನ ನೀವು ಮಾತಾಡ್ತೀನಿ. ವಿಷಯಕ್ಕೆ ನನಗೆ ಮಾತಾಡೋಕೆ ಅವಕಾಶ ಇಲ್ಲ. ನನಗೆ ಬರುತ್ತೆ. ನನಗೆ ತೊಳ್ಬಾರ್ದು. ಉತ್ತರ ಕೊಟ್ಟಿಲ್ಲ. ಇಲ್ಲ, ಅವ್ರು ಉತ್ತರ ಕೊಟ್ಬಿಡ್ಲಿ. ಹೆಲ್ಪ್ ಮಾಡಬೇಡಿ. ಕುತ್ಕೋಬೇಕು ಸುಮ್ಮನೆ. ನಾನು ಕೆಲಸ ಕಾರ್ಯ ಬಿಟ್ಟು ಬಂದಿದ್ದೀನಿ. ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀನಿ. ಇದೇ ಮಾಡಲ್ಲ. ಇಲ್ಲ, ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಿಮಗೆ, ನೀವು ಅವ್ರಿಗೆ ಸಹಾಯ ಮಾಡಬೇಡಿ. ಅವ್ರು ಉತ್ತರ ಕೊಡಿ. ಬೇರೆ ಧರ್ಮದಲ್ಲೂ ಕೂಡ ಇಷ್ಟೇ ಸಹನೆ ಇದೆಯಾ? ಅವ್ರು ಉತ್ತರ ಕೊಡ್ಲಿ. ಹೇಳಿ ರಜಾಕ್ ಅವರೇ. ಶ್ರೀ ಮಂಜುನಾಥನ ದೇವಸ್ಥಾನದ ಮೇಲೆ ಅಕಸ್ಮಾತ್ ಯಾವನಾದ್ರೂ ಏನಾದ್ರು ಒಂದು ಹೇಳಿಕೆ ಹೇಳಿ ಏನಾದ್ರು ಇರಲಿ, ಅವ್ರಿಗೆ ಫಸ್ಟ್ ಹೋಗ್ಬಿಟ್ಟು ರಿಪೇರಿ ಮಾಡೋದು ನಾನು. ಯಾಕೆ? ಆ ಧರ್ಮಸ್ಥಳಕ್ಕೆ ಒಂದು ಅಪಾರ ಗೌರವ ಎಷ್ಟೋ ಧರ್ಮದವ್ರಿಗೂ ಇದೆ. ನಾವು ಗೌರವಿಸ್ತೀವಿ. ಒಂದು ಧರ್ಮ ಕ್ಷೇತ್ರ ಕೇಂದ್ರ, ಅದು ಶ್ರದ್ಧಾ ಕೇಂದ್ರಕ್ಕೆ ಯಾವನಾದ್ರೂ ಬೆರಳೆತ್ತಿದ್ರೆ ಅವ್ನು ಯಾವುದೇ ಸಮುದಾಯದವನಾಗಿರ್ಲಿ, ಧರ್ಮದವನಾಗಿರ್ಲಿ, ಅದಕ್ಕೆ ಮಾತ್ ಎತ್ತುವವನು ಅದಕ್ಕೆ ಬೇಕಾದ್ರೆ ರಿಪೇರಿ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಮಾತಾಡ್ತಿಲ್ಲ, ಕೇಳಿ ದಯವಿಟ್ಟು. ಅವರು ಆ ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ. FIR ಅಲ್ಲಿ ಆ ಜಾಗ ಏನಂತ ಮೆನ್ಷನ್ ಆಗಿದೆ ಅಂತ ಬರಕ್ಕೂ ಮುಂಚೆ ಅದೊಂದು ಬೈಟ್ ಮಿಸ್ ಮಾಡ್ಕೊಂಡ್ಬಿಟ್ರಿ ಅನ್ಸುತ್ತೆ. ಇವತ್ ಪ್ಲೇ ಮಾಡಿದ್ ಬೈಟ್ ಮಿಸ್ ಮಾಡ್ಕೊಂಡ್ಬಿಟ್ರಿ ಅನ್ಸುತ್ತೆ. ಧರ್ಮಸ್ಥಳ ಕೇಳಿ ಮೇಡಮ್. ಇವತ್ತಿನ ಚರ್ಚೆ ಟಾಪಿಕ್ ಕೇಳಿಸ್ಕೊಂಬಿಡಿ. 2 ಲಕ್ಷ ಕೋಟಿ ಆದಾಯದ ಸಾಮ್ರಾಜ್ಯ ಅದು ಧರ್ಮಸ್ಥಳ. ಆ ಕ್ಷೇತ್ರದ ವಿರುದ್ಧ ಹೋರಾಟ ಮಾಡಬೇಕು ನಾವು, ಲೆಫ್ಟ್ ಐಡಿಯಾಲಜಿ ಇರುವವರು. ಇದು ಕ್ಷೇತ್ರದ ಬಗ್ಗೆ ಕೇಳಿ ಮೇಡಮ್, ದಯವಿಟ್ಟು ಕೇಳಿ ಮೇಡಮ್. FIR ಅಲ್ಲಿ ಏನೇನ್ ಹೆಸರುಗಳು ಬಂದೈತೆ, ಅಲ್ಲಿ ಯಾವ್ಯಾವ ಹೆಣ್ಮಕ್ಳು ಸತ್ತಿದ್ದಾರೆ, ಕೊಲೆ ಆಗಿದೆ, ರೇಪ್ಗಳಾಗಿದೆ, ಜಸ್ಟ್ ಅದಕ್ಕೆ ಒಂದು ತನಿಖೆ ನಡೀತಾ ಇದೆ. ಇದೇ ತರ ತನಿಖೆಗಳು ಮೊದಲು ನಡೆದಿವೆ. ಈ ತನಿಖೆಗೆ ದಯವಿಟ್ಟು ಬೆಂಬಲಿಸಿ, ತನಿಖೆ ಮುಗಿಲಿ. ಯಾರ್ಯಾರು ಇದ್ರ ವಿರುದ್ಧ ಮಾತಾಡಿರ್ತಾರೋ ಅವ್ರಿಗೆ ಮುಖಭಂಗ ಆಗುತ್ತೆ. ಇಲ್ಲ ಮೇಡಮ್, ಇನ್ನ ಬಂದಿಲ್ವಲ್ಲ, ತನಿಖೆನ ಮುಗಿಲಿಲ್ವಾ? ಪಾಯಿಂಟ್ ನಂಬರ್ 6 ಅಲ್ಲಿ ಮೂಳೆ ಸಿಕ್ತಲ್ಲ, ಅದು ಯಾರ್ದ್ ಮೂಳೆ, ಏನಕ್ಕೆ ಅಲ್ಲಿ ಸಿಕ್ತು? ಅವ್ನು ಹೇಳಿದ್ದಲ್ಲಿ 0 ಸತ್ಯ ಅಂತ ಇಲ್ವಲ್ಲ. ನಿಜ ಏನೋ ಒಂದ್ ಮುಂದೆ ಬಂತಲ್ಲ. ಮತ್ತಿನ್ನೊಂದು ಏನಂದ್ರೆ ಇಷ್ಟು ವರ್ಷ ಕಳೆದ ನಂತರ ಬಾಲನ್ ಅವರ ಹೇಳಿಕೆಯನ್ನ ಮತ್ತೊಂದ್ಸತಿ ಪ್ಲೇ ಮಾಡಬಹುದಾ ಅಂತ ಹೇಳಿ, ರಜಾಕ್ ಅವ್ರಿಗೋಸ್ಕರ, ಸ್ಪೆಷಲಿ ಫಾರ್ ರಜಾಕ್ ಜಿ. ಮೈ ಪ್ರಿವಿಲೇಜ್ ಅಂದ್ರೆ ಈ ಎಂಪೈರ್ ಇದಲ್ಲ, ಇದು ಯಾವ್ದು ವೀರೇಂದ್ರ ಐತೆ ಇದು ಒಂದು 2 ಲಕ್ಷ ಕೋಟಿ ಎಂಪೈರ್. 75,000 ಜನ ಕೆಲಸ ಮಾಡ್ತಾರೆ.
ಇಡೀ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ 6 ಲಕ್ಷ ಅಂದ್ರೆ ಒಂದು 7-8 ಡಿಸ್ಟ್ರಿಕ್ಟ್ ಎಷ್ಟು ಅಡ್ಮಿನಿಸ್ಟ್ರೇಷನ್ ಬೇಕು ಅಷ್ಟಿದೆ. 75,000 ಅಂದ್ರೆ ಎಷ್ಟು ಸಾವಿರ ಅವ್ರು ಇರ್ಬೇಕು, ಎಷ್ಟು ಸಾವಿರ ಕೋಟಿ, ಎಷ್ಟು ಲಕ್ಷ ಕೋಟಿ ಇದೆ. ಹ್ಯೂಜ್ ಎಂಪೈರ್ ವರ್ಸಸ್ ಯೂಟ್ಯೂಬರ್ಸ್ ಲೆಫ್ಟ್. ಇಷ್ಟು ಮಾಡ್ಬಿಟ್ರೆ ಇನ್ನೇನೋ ಪರಿಸ್ಥಿತಿ ಬಂದಿದೆ, ನಮ್ಮ ಮಜೀದ್ ಬಂದಿದೆ. ಇದೇನ್ ಹೇಳ್ತೀರಾ ರಜಾಕ್ ಅವರೇ? ಇದನ್ನ ಹ್ಯೂಜ್ ಎಂಪೈರ್ ವರ್ಸಸ್ ಕೇಳಿ. ಲೆಫ್ಟ್, ಇದನ್ನ- ಹ್ಯೂಜ್ ಎಂಪೈರ್ ವರ್ಸಸ್ ಯೂಟ್ಯೂಬರ್. ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದ್ ತನಿಖೆ ನಡೀತಿರುವಾಗ ಎಲ್ಲಿಂದನೋ ಒಂದ್ 60 ಜನ ಬಂದ್ಬಿಟ್ಟು ಯಾರೋ ಯೂಟ್ಯೂಬರ್ಸ್ ಬಂದ್ ಏನೋ ಮಾಡಕ್ ಹೋದ್ರೆ ಅವ್ರನ್ನ ಹೊಡೆಯಕ್ ಬಂದ್ಬಿಡ್ತಾರೆ. ತನಿಖೆ ಮೇಲೆ ಒಂದು ಪ್ರಭಾವ ಬೀರಕ್ಕೋಸ್ಕರ ಇಲ್ಲಿಂದ MLA 400 ಕಾರ್ಗಳನ್ನ ತಗೊಂಡು ಅಲ್ಲಿಗೆ ಹೋಗ್ಬಿಡ್ತಾರೆ. ನಾನ್ ಕೇಳೋದಿಷ್ಟೇ, ಯೂಟ್ಯೂಬರ್ಸ್ ಈ ಮಾತುಗಳು ಯಾಕೆ ಅಟ್ಯಾಕ್ ಆಯ್ತು ಯೂಟ್ಯೂಬರ್ಸ್ ಮೇಲೆ? ಉತ್ತರ ಕೊಡಿ ರಜಾಕ್ ಇಂಟರ್ವ್ಯೂ ಅವರೇ. ವರದಿ ಅದನ್ನು ಬರುವ ಸೇರ್ಸ್ಕೊಂಡು ಮೊದಲೇ ಉತ್ತರ SIT ಕೊಡಿ. ಪ್ರೆಸ್ ಮೀಟ್ ಆಗುವ ಮೊದಲೇ ಜಸ್ಟಿಸ್ ತರ ಒಬ್ಬ ನ್ಯಾಯಾಧೀಶರ ತರ ಒಬ್ಬರು ಇನ್ವೆಸ್ಟಿಗೇಷನ್ ಆಫೀಸರ್ ತರ ಮೊಹಮ್ಮದ್ ಸಮೀರ್ ಅಥವಾ ನಿಮ್ಮ ಆ ಯೂಟ್ಯೂಬರ್ಸ್ ಗ್ಯಾಂಗ್ ಗಳು ಇವತ್ತು ವರದಿ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಆಕ್ರೋಶಿತರಾಗಿ ಲೋಕಲ್ ಯಾರು ರೆಸಿಡೆಂಟ್ ಅವರು ಅಟ್ಯಾಕ್ ಮಾಡಿದ್ದಾರೆ. ಮುಗೀತಾ ಆ ಉದ್ದೇಶ ಹೇಳ್ಬೇಕಲ್ಲ. ಮುಗೀತಾ? ಉತ್ತರ ಕೊಡಿ ರಜಾಕ್ ಅವರೇ, ಕೊಡಿ. ಉತ್ತರ ಕೊಡಿ. ನೋಡಿ ಮೇಡಮ್, TRPಗೋಸ್ಕರ ಯಾರ್ಯಾರೋ ಏನೇನೋ ಮಾಡ್ತಾರೆ. ಅದಕ್ಕೆಲ್ಲ TRP ಉತ್ತರ ಅಲ್ಲ, ನಾನ್ ಅಲ್ಲ ಸರ್, ಕೊಡಕ್ಕಾಗಲ್ಲ. ಅದು views. ನಾನೇನು TRP ಅಲ್ಲ, ಯೂಟ್ಯೂಬರ್ views ಅದು. ಗ್ಯಾಂಗ್ಗೆ ಅಧ್ಯಕ್ಷನೂ ಅಲ್ಲ, ನಾನು ಯೂಟ್ಯೂಬರು ಅಲ್ಲ. ನಾನೇನು ನನ್ ಸೋಷಿಯಲ್ ಮೀಡಿಯಾಗೆ ನಾನು ಮೇಂಟೈನ್ ಮಾಡಕ್ ಆಗಲ್ಲ, ಮಾಡೋದು ಇಲ್ಲ. ನನ್ಗೇನ್ ಬೇಕಾಗಿಲ್ಲ. ನಾನಿವತ್ತು ಏನ್ ಹೇಳಕ್ ಇಲ್ಲಿಗೆ ಬಂದಿರೋದು ಅಂತ ಹೇಳಿದ್ರೆ, ನ್ಯಾಯ ಬೇಕು, ಸೌಜನ್ಯಕ್ಕೆ ನ್ಯಾಯ ಸಿಗ್ಬೇಕು ಅಂತ ಇದೇ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಮನವಿ 3 ವರ್ಷದ ಹಿಂದೆ ನಾನು ಇಟ್ಟಿದ್ದೆ. 2.5 ವರ್ಷದ ಹಿಂದೆ ಇದೇ ಸೌಜನ್ಯಕ್ಕೆ ನ್ಯಾಯ ಸಿಗ್ಬೇಕು ಅಂತ ಪ್ರೆಸ್ ಕ್ಲಬ್ ಬುಕ್ ಮಾಡಿ ಕೋರ್ಟ್ ಆದೇಶ ಕೊಡ್ತಲ್ವಾ, ಸಂತೋಷ್ ರಾವ್ ಅಪರಾಧಿ ಅಲ್ಲ ಅಂತ ಹೇಳ್ಬಿಟ್ಟು ಅದೇ ದಿನ ಹೋಗ್ಬಿಟ್ಟು ನಾನು ಇವ್ರನ್ನ ಕೇಳಿದೆ, ಮುಖ್ಯಮಂತ್ರಿಗಳನ್ನ. ಅಕಸ್ಮಾತ್ ಅವನ ಅಪರಾಧಿ ಇಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ ಹೇಳಿದೆ ಅಲ್ವಾ, ಅವನಿಗೇನಾದ್ರು ಒಂದು ಪರಿಹಾರ ಕೊಡಿ, ಅವ್ನ ಜೀವನ ಹಾಳು ಮಾಡಿದ್ರಲ್ಲ ನೀವೆಲ್ಲ ಸೇರಿ. ಇವಾಗ ಪೊಲೀಸ್ನವರು ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಕೋರ್ಟ್ ಹೇಳ್ತಲ್ಲ, ಯಾಕೆ ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ? ನೀವು ಕ್ರಮ ತಗೊಳ್ಳಿ ಅಂತ ಒತ್ತಡ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೆಮೊರಂಡಮ್ ಸಲ್ಲಿಸಿ ಪ್ರೆಸ್ ಕ್ಲಬ್ ಅಲ್ಲಿ ಪ್ರೆಸ್ ಬ್ರೀಫ್ ಮಾಡಿ ಒಂದು ಪ್ರೆಸ್ ಮೀಟಿಂಗು ಮಾಡಿದ್ದೆ. ಸೌಜನ್ಯ ನ್ಯಾಯ ಸಿಗ್ಲೇಬೇಕು ಅಂತ, ಯಾರಾದ್ರೂ ಆಗಿರ್ಲಿ, ಒಂದು ಹೆಣ್ಮಗು ಅವಳಿಗೆ ನ್ಯಾಯ ಸಿಗ್ಬೇಕು. ಜೊತೆಗೆ ಸೌಮ್ಯ ಅಲ್ಲಿ ಯಾರು ಇನ್ವಾಲ್ವ್ ಆಗಿದಾರೋ ಯಾರಿಲ್ವೋ ಇದುವರೆಗೂ ಸತ್ಯಾಸತ್ಯ ಬಂದಿಲ್ಲ. ಸೌಮ್ಯ ಭಟ್ ಅವರಿಗೂ ನ್ಯಾಯ ಸತ್ಯ ಸಿಗ್ಬೇಕಂತ ಹೇಳಿ. ಸುಮ್ನೆ ಕುತ್ಕೊಳ್ರಿ, ಸುಮ್ನೆ ಸೈಡ್ ಮ್ಯೂಸಿಕ್ ಬೇಡ ನನಗೆ. ಅಲ್ಲ, ಅಲ್ಲ, ರಜಾಕ್ ಅವರೇ, ಸತ್ಯ ರಜಾಕ್ ಅವರೇ, ಆಚೆ ಬರಕ್ಕೆ bulldoze ಒಂದು ಮಾಡ್ಬೇಡಿ, bulldoze ಮಾಡ್ಬೇಡಿ. ಅಲ್ಲಲ್ಲ, ನಿಮ್ಮಷ್ಟು ಸತ್ಯ ಸಮಾನವಾದ ಕೌಗು ಇದೆ ಆಚೆ ಮಾತಾಡಕ್ಕೆ. ಬರಕ್ಕೆ, ಸತ್ಯ ಆಚೆ ಬರಕ್ಕೆ ಒಂದು SIT ತನಿಖೆ ನಡೀತಾ ಇದೆ. ಅಲ್ಲಿ ತನಕ ತನಿಖೆ ಯೂಟ್ಯೂಬರ್ಸ್ ಮುಗಿಲಿ. ಬಾಯಿ ಮುಚ್ಕೊಂಡಿರ್ಬೇಕು. ಅದುವರೆಗೂ ಬಂದ್ಬಿಟ್ಟು ನೀವು ಅಲ್ಲಿವರೆಗೂ ಯೂಟ್ಯೂಬರ್ಸ್ 1,000 ಹೆಣ ಇದೆ ಅಂತ ಕೇಳಬಾರ್ದು. ಅಲ್ಲಿವರೆಗೂ ಯೂಟ್ಯೂಬರ್ಸ್ ಧರ್ಮಾಧಿಕಾರಿಯನ್ನ ಕಾವಲನ್ನ ಕಾಮಂದ ಅಂತ ಕರಿಬಾರ್ದು. ಫಂಡ್ಸ್ ಇದೆ, ಪೊಲೀಸ್ ಇಲಾಖೆಗೆ ಸೆಪರೇಟ್ ಅಲಾಟೆಡ್ ಫಂಡ್ಸ್ ಇದೆ. ಅದು ಉಪಯೋಗ ಆಗ್ಲಿ, ಸತ್ಯ ಆಚೆ ಬರ್ಲಿ. ಇವಾಗ ನೀವು ಕಾಸು ಖರ್ಚಾಗ್ಬಿಡ್ತಾ ಇದೆ ಅಂತ ಗುಂಡಿಗಳನ್ನ ತೊರೆದ್ರೆ ನಿಲ್ಲಿಸ್ಬೇಕಾ? ಅದನ್ನ ಯಾರು ಕೇಳಿದ್ರು ಸರ್? 14 ವರ್ಷ ಆದ ನಂತರ ಯಾವ ಮೂಳೆ ಕೂಡ ಇಡೋದಿಲ್ಲ, ಅಲ್ಲಿ ಇರೋದೇ ಇಲ್ಲ. ಆ ಮಣ್ಣಿಗೆ ನೀವು ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ಅನ್ನ ಯೂಸ್ ಮಾಡಿ ಅಕಸ್ಮಾತ್ ಏನಾದ್ರು ಇದೆಯಾ ಇಲ್ಲ ಅಂತ ನೋಡಿ ಅದಾದ್ಮೇಲೆ ಅಲ್ಲ ತೋಡ್ಬೇಕಾಗಿತ್ತು. Correct. ಮಾಡಿದೀರಾ ಏನೋ ಒಂದು Correct. ಅಟ್ಲೀಸ್ಟ್ ಆ ಮಣ್ಣಿನ ಮೋಹನ್ ಸ್ಯಾಂಪಲ್ಸ್ ಗೌಡ್ರೆ. ಕಳಿಸ್ಲಿ.